ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಒಂದು ಮಸ್ತಾಗಿರೋ ಚಟ್ಪಟ, ರುಚಿ ರುಚಿ, ಖಾರ ಖಾರ, ಯಮಿ ಆಗಿರೋವಂಥ ಟೊಮೊಟೊ ತೊಗೊಂಬಂದಿದ್ದೀನಿ. ಈಗ ಟೊಮೊಟೊ ಸಸ್ತಾ ಅಲ್ವಾ, ಟೊಮೊಟೊ ಕಮ್ಮಿ ಸಿಗ್ತಾ ಇದೆ. ತಿಂಗಳಾನ್ಗಟ್ಟೆ ಇಟ್ಟರು ಇದು ತೊಕ್ಕು ಹಾಳಾಗೋದಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನೀರು ಹತ್ತದೇ ಇರೋಂಗೆ ನೋಡಿಕೊಂಡ್ರೆ 6 ತಿಂಗಳವರೆಗೂ ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಅನ್ನಕ್ಕೆ, ಸಾಂಬಾರು ಬೇಡ ಫ್ರೆಂಡ್ಸ್, ಅಷ್ಟು ಮಸ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ದಪ್ಪ ತಳಗಿರೋ ಒಂದು ಪಾತ್ರೆ ಇಟ್ಕೋಬೇಕು. ಅಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಟೊಮೊಟೊ ಹಾಕಿದ್ಮೇಲೆ ನೀರು ತಾನೇ ಬಿಡುತ್ತೆ, ತುಂಬಾ ಬಿಡುತ್ತೆ ಅಲ್ವಾ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಟೊಮೊಟೊಗಳು ಹಾಕ್ಕೊಳ್ಳಿ. ನಾನು ಇಲ್ಲಿಂದ 10ರಿಂದ 12 ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಅರ್ಧ kg ಮೇಲೇ ಇದೆ. ಚೆನ್ನಾಗಿ ಹಣ್ಣಾಗಿರಬೇಕು. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದೇ ಥರ ಬೇಗ ಬೇಯುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಮಾಡ್ಕೊಳ್ಳಿ. ನೀರಿನ ಅಂಶ ಜಾಸ್ತಿ ಈ ಚಟ್ನಿಗೆ ಹಾಕ್ಬಾರ್ದು. ಚಟ್ನಿ ಅನ್ನೋದಕ್ಕಿಂತ ಇದು ತೊಕ್ಕೊಂಡ್ರೇನು ಪರ್ಫೆಕ್ಟ್ ಆಗುತ್ತೆ. ಚಟ್ನಿ ಅನ್ನಲ್ಲ ಇದಕ್ಕೆ. ಚಟ್ನಿಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಬರುತ್ತೆ, ಇದಕ್ಕೇನು ಇರೋದಿಲ್ಲ. ಇದು ತೊಕ್ಕುನೇ ಅಂತಾರೆ. ಇದು ತುಂಬ ದಿನ ಅಂದರೆ ಜಾಸ್ತಿ ದಿನ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸ್ವಲ್ಪನೂ ಹಸಿ ಕೈಯಿಂದ ಒದ್ದೆ ಚಮಚದಿಂದ ಏನು ಯೂಸ್ ಮಾಡ್ಬೋದು, ಸ್ಪೂನ್ ಅದೆಲ್ಲ. ನೋಡಿ, ಒಂದು 10ರಿಂದ 12 ಟೊಮೊಟೊಗೆ ನಾನು ಇಲ್ಲಿ ಒಂದು ಮುಷ್ಟಿಯಷ್ಟು, ಚಿಕ್ಕ ಮುಷ್ಟಿಯಷ್ಟು ಏನು ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಹಳ್ಳುಪ್ಪು ತೊಗೊಂಡಿದ್ದೀನಿ. ಹಳ್ಳುಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು, ನಿಮಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು. ಹಳ್ಳುಪ್ಪೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ರುಚಿ ಸಖತ್ತಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಏನು ಮಾಡ್ಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಹೆಂಗೆ ಬೇಯಬೇಕಂದ್ರೆ, ನೀರು ಬಿಡುತ್ತೆ ಫ್ರೆಂಡ್ಸ್, ಪೂರ್ತಿ ನೀರು ಬಿಡುತ್ತೆ. ಆಮೇಲೆ ನೀರು ಬಿಟ್ಟು ಎಲ್ಲ ಇಂಕೋಬೇಕು. ಫುಲ್ಲು ಗಟ್ಟಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪನೂ ಗಟ್ಟಿ ಇರಬಾರ್ದು. ಹಾಗೆಯೇ ಟೊಮೊಟೊ ಎಲ್ಲ ಪೂರ್ತಿ ಬೆಂದಿರಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬೇಯಬೇಕಂದ್ರೆ ಮುಟ್ಟ ಸಾಕು, ಹಂಗೆ ಸ್ಮೂತಾಗಿ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಒಳ್ಳೆಯದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ನಾವು ಸಾಂಬಾರು ಇರಲಿದ್ದಾಗ ಹಾಕ್ಕೊಂಡು ತಿನ್ಬೋದು. ರುಚಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ, ಆ ಕಡೆ ಗ್ಯಾಸ್ ಮೇಲೆ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಟೊಮೊಟೊನ. ಈ ಕಡೆ 1 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಾಕಿದ್ರೆ ಏನಾಗುತ್ತೆ, ಮಸ್ತಾಗಿರುತ್ತೆ ಕಾಂಬಿನೇಷನು. ಮತ್ತು ಜೀರಿಗೆ, ಮೆಂತ್ಯ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಇದು ಸಾಸಿವೆ ಮತ್ತು ಮೆಂತ್ಯ ಅಂತೂ ಕಂಪಲ್ಸರಿ ಬೇಕು. ಜೀರಿಗೆನ ಆಪ್ಷನಲ್ಲು, ಸ್ವಲ್ಪ ಘಮಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. 2 ಚಟಪಟ ಅಂತ ಸಿಡಿಬೇಕು ಸಾಸಿವೆ. ಪಾತ್ರೆಯಿಂದ ಚಟಪಟ ಅಂತ ಸಿಡಿತಾ ಇರಬೇಕು, ಅಲ್ಲಿ ತನಕ ಹುರ್ಕೋಬೇಕು ಫ್ರೆಂಡ್ಸ್. ಸೀದಿಸ್ಕೋಬೇಡಿ, ಸ್ವಲ್ಪ ಕೈ ಆಡಿಸ್ತಾ ಚೆನ್ನಾಗಿ ನೋಡಿ, ಹಾರ್ತಾ ಇದ್ದಾವೆ ನೋಡಿ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಬೇಕು ಫ್ರೆಂಡ್ಸ್. ಪೂರ್ತಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಯಾವೆಲ್ಲ ಸಾಮಗ್ರಿಗಳು ಯಾವ್ಯಾವ ಸಮಯದಲ್ಲಿ ಹಾಕ್ತೀನಿ ಅಂತ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಹೀಗೆ ನೀರು ಬಿಟ್ಟಿತ್ತು, ನೀರು ಬಿಟ್ಟು ಈ ಥರ ಎಲ್ಲ ನೀರೆಲ್ಲ ಇಂಗಿದ ಮೇಲೆ ಈ ಥರ ಆಗುತ್ತೆ. ಇನ್ನೂ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನಿಮಗೆ ತೆಳುವಾಗಿ ಬೇಕಂದರೆ ಸಾಕು. ಇಷ್ಟ ಆದಮೇಲೆ ಆಫ್ ಮಾಡಿ ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೋದು. ನಿಮಗೆ ಗಟ್ಟಿ ಉಪ್ಪಿನಕಾಯಿ ಥರ ಬೇಕಂದರೆ ಇನ್ನೊಂದು ಸ್ವಲ್ಪ ಬೇಯಿಸಿ ನೋಡಿ. ಚೆನ್ನಾಗಿ ನೀರೆಲ್ಲ ಇಂಕೋಬೇಕು. ಈ ಥರ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಆಗೋಯ್ತು. ಇದು ತಣ್ಣಗಾಗಬೇಕು ಫ್ರೆಂಡ್ಸ್. ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ನೈಸ್ ಆಗುತ್ತೆ. ಬಿಸಿಯಲ್ಲಿ ಮಿಕ್ಸರ್ ಮಾಡ್ಕೋಬೇಡಿ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇನ್ನೂ ತೆಳುವಾಗಿ ಬೇಕಂದ್ರೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ನೀರಿದ್ದಾಗೆ, ಟೊಮೊಟೊ ಗ್ರೇವಿ ಇದ್ದಾಗಲೇ ಆಫ್ ಮಾಡಿಬಿಡಿ. ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಅದು ಆರಾಕಿಡಿ ಟೊಮೊಟೊನ. ಈ ಕಡೆ ಇವೆಲ್ಲ ಆರಿದೆ ನೋಡಿ, ಮೆಂತ್ಯ, ಸಾಸಿವೆ, ಜೀರಿಗೆ ಇದೆಲ್ಲ ಆರಿದೆ ನೋಡಿ. ಇದನ್ನು ಪೌಡ್ರ್ ಮಾಡ್ಕೊಂಬರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಬರಬೇಕು. ಇದಕ್ಕೆ ನಾವೇನು ಮಾಡಬೇಕು, ಬೆಳ್ಳುಳ್ಳಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ಫ್ರೆಂಡ್ಸ್. ನೀರಿಗೀರು ಏನೂ ಹಾಕೋಂಗಿಲ್ಲ ಇದಕ್ಕೆ. ನೀರು ಹಾಕಿದ್ರೆ ಕೆಟ್ಟು ಹೋಗುತ್ತೆ ಚಟ್ನಿಯಾಗಿ, 2 ದಿವಸ ತಿನ್ನೋಕ್ಕಾಗಲ್ಲ. ಪೇಸ್ಟ್ ಮಾಡಬೇಕು ಈ ಥರ ತರಿಯಾಗಿರಬೇಕು ಬೆಳ್ಳುಳ್ಳಿ ಎಲ್ಲ. ನೋಡಿ, ಚೆನ್ನಾಗಿ ಆರಿದೆ ನೋಡಿ ಫ್ರೆಂಡ್ಸ್. ನೋಡಿ, ಅಷ್ಟು ಮಸ್ತಾಗಿ ಬೆಂದಿದೆ ಅಲ್ವಾ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕ್ವಿಕ್ಕಾಗಿ ಬೆಳಿಗ್ಗೆ ಎದ್ದು ದೋಸೆ ಗೀಸೆ ಮಾಡಿಕೊಟ್ರೆ ಇದೊಂದು ಸ್ಪೂನ್ ಸುತ್ತಕೊಟ್ಬಿಟ್ರೆ, ಚಪಾತಿಗೆ, ದೋಸೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬಾಯಲ್ಲಿ ಹಾಗೆ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್. ಅಷ್ಟು ಮಸ್ತಾಗಿ ಹುಳಿ ಖಾರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಹೊಸಬ್ರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.
ಎಲ್ಲ ನೋಟಿಫಿಕೇಷನು ನಿಮಗೆ ಬರುತ್ತೆ, ನೀವೇ ನೋಡ್ಕೋಬೋದು. ನೋಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಬರ್ಬೇಕು ನೈಸಾಗಿ. ಎಷ್ಟು ನೈಸಾಗಿ ಅಂದರೆ ಪೂರ್ತಿ ನೈಸಾಗಿ ಮಾಡ್ಕೊಂಬರ್ಬೇಕು ಅಂದರೆ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯಕ್ಕೆಲ್ಲ ಸಿಗಬಾರ್ದು, ಆ ಥರ ಪೇಸ್ಟ್ ಮಾಡ್ಕೊಂಬನ್ನಿ. ಈಗ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬೇಕು ಫ್ರೆಂಡ್ಸ್ ಇದಕ್ಕೆ. ತೊಕ್ಕು ಅಲ್ವಾ, ಏನೇ ನಾವು ಜಾಸ್ತಿ ದಿನ ಇಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ 1 ಸ್ಪೂನ್ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಅನ್ನಿಸ್ತಾ ಇದೆ ರೆಸಿಪಿ, ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ನೀವೆಲ್ಲ ಹೇಗೆ ಮಾಡ್ತೀರಾ ತೊಕ್ಕು ಟೊಮೊಟೊ ಚಟ್ನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೊಮೊಟೊ ಚಟ್ನಿ ಅಲ್ಲ ಇದು, ತೊಕ್ಕುನೇ ಅನ್ಬೇಕು, ಜಾಸ್ತಿ ದಿನ ಇರಬೇಕಲ್ವ. ನೋಡಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಇಂಗು ಅಂತೂ ಹಾಕಿಬೇಕು. ಈ ಥರ ಜಾಸ್ತಿ ದಿನ ಇಡುವಂಥ ಸಾಮಗ್ರಿಗಳಲ್ಲಿ ಹಿಂಗಿರಬೇಕು ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು. ಸ್ವಲ್ಪ ಎಣ್ಣೆ ಹುಳಿ ಎಲ್ಲ ಇರುತ್ತಲ್ವ, ಅದಕ್ಕೆ ಮೆಂತ್ಯ ಮತ್ತು ಇಂಗು ಚೆನ್ನಾಗಿ ಡೈಜೆಷನ್ಗೆ ತುಂಬ ಒಳ್ಳೆಯದು. ನೋಡಿ ನಾವು ತರಿಯಾಗಿ ಪೇಸ್ಟ್ ಮಾಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಮೆಂತ್ಯ, ಸಾಸಿವೆ, ಜೀರಿಗೆ ಎಲ್ಲ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಬಂದಿದ್ವಲ್ಲ ಅದು ಹಾಕೋಬೇಕು. ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪನೇ ಸಾಕು, ಜಾಸ್ತಿ ಮಾಡ್ಕೋಬೇಡಿ. ಹುರಿದಿದ್ವಲ್ವ, ಏನು ಜಾಸ್ತಿ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅಷ್ಟೊಂದು ಮಿಕ್ಸ್ ಮಾಡಿಬಿಡಿ. ಆಮೇಲೆ ಏನು ಮಾಡಬೇಕು, ನಾವು ಪೇಸ್ಟ್ ಮಾಡಿದ್ವಲ್ಲ ಟೊಮೊಟೊ, ಹುಣಸೆಹಣ್ಣು ಎಲ್ಲ ಅದನ್ನು ಹಾಕೋಬೇಕು ಫ್ರೆಂಡ್ಸ್. ಟೊಮೊಟೊದೆಲ್ಲ ಮಿಕ್ಸಿ ಮಾಡಿರೋ ಪೇಸ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೀರೆಲ್ಲ ಹಾಕಕ್ಕೆ ಹೋಗಬೇಡಿ, ಹಾಳಾಗುತ್ತೆ. ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಇದು 6 ರಿಂದ 7 ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಫ್ರಿಜ್ಜಲ್ಲಾದರೆ 1 ವರ್ಷನೂ ಇಡ್ಬೋದು. ಇದೇನು 3 ತಿಂಗಳು 2 ತಿಂಗಳಲ್ಲಿ ಖಾಲಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಜನ ಇದ್ದರೆ ನಿಮ್ಮ ಮನೆಯಲ್ಲಿ ಜಾಸ್ತಿನ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಡೆ ಹಾಗೆ ಇದ್ದು ಬಿಟ್ಬಿಡಬೇಡಿ. ಈಗ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕೋಬೇಕು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಬಾಯಿಗೆ ಹಚ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪು ಖಾರ ನೋಡಿಕೊಂಡು ಇದೇ ಸ್ಟೇಜಲ್ಲಿ ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬಿಡಿ. ಸ್ವಲ್ಪ ಎಣ್ಣೆ ಬಿಡಬೇಕು, ಎಲ್ಲ ಅಲ್ಲಿ ತನಕ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ದಿನ ತಡೆಯುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ರೊಟ್ಟಿಗೆ, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇದು ನೋಡಿ ಇನ್ನೊಂದು ಸ್ವಲ್ಪ ಖಾರ ಕಮ್ಮ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಫ್ಯಾಮಿಲಿ ಗ್ರೂಪಲ್ಲಿ ಕಳಿಸಿ. ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿದ್ದರೆ ನೋಡಂತ ಹೇಳಿ. ಈ ಟೊಮೊಟೊ ಎಲ್ಲ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆಯಲ್ವ, ಇದೇ ಟೈಮಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಕಾಸ್ಟ್ಲಿ ಆದಾಗ ಭೀ ನಮಗೇನಾಗುತ್ತೆ, ಈ ಥರ ಸೈಡಿಗೆ ಅಡುಗೆ ಊಟ ಮಾಡುವಾಗ ಸೈಡಿಗೆ ಹಚ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೀಗೆ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ, ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಹದದಲ್ಲಿ ಆಗಬೇಕು. ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಡ್ತಾ ಇದೆಯಲ್ವ, ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು 2 ರಿಂದ 3 ನಿಮಿಷ ಬೇಯಿಸಬೇಕು, ಜಾಸ್ತಿ ಬೇಯಿಸ್ಕೋಬೇಡಿ. ತಳ ಎಲ್ಲ ಬಿಡ್ತಾ ಇದ್ಮೇಲೆ ಆಫ್ ಮಾಡಿ ತಣ್ಣಗಾಗಿ ಬಿಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಟೊಮೊಟೊ ತೊಕ್ಕು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ. ನೋಡಿ ಎಣ್ಣೆ ಎಲ್ಲ ಹೆಂಗೆ ಸೈಡ್ಗೆ ಆಗಿದೆ ನೋಡಿ, ಈ ಥರ ಬೇಯಿಸ್ಕೋಬೇಕು. ನಿಮಗೆ ಸ್ವಲ್ಪ ತೆಳುವ ಬೇಕಂದರೆ ಸ್ವಲ್ಪ ಇನ್ನೇನು ನೀರಿರುವಾಗೆ ಗ್ಯಾಸ್ ಆಫ್ ಮಾಡಿ. ಟೊಮೊಟೊ ಬೇಯುವಾಗ ಸ್ವಲ್ಪ ಗ್ರೇವಿ ಇದ್ದಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ತೆಳುವೂ ಮಾಡ್ಕೋಬೋದು. ನಾನು ಜಾಸ್ತಿ ದಿನ ಇಡಬೇಕಲ್ವ, ಈ ಥರ ಗಟ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಲೈಕ್ ಕೊಟ್ಟು ನೋಡಿ. ಇಷ್ಟ ಆದರೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಟೊಮೊಟೊ ಕಮ್ಮಿ ರೇಟಲ್ಲಿ ಸಿಗ್ತಾಯಿದೆ, ನಿಂಬಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿದೆ, ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ. ಇದು ನೋಡಿ ಗ್ಲಾಸಿನ ಬಾಟಲಲ್ಲಿ ತುಂಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲಾಸ್ಟಿಕೆಲ್ಲ ಇಡಬೇಡಿ. ಈ ಥರ ನಿಂಬಲ್ಲಿ ಪಿಂಗಾಣಿ ವಸ್ತುಗಳಿದ್ರೆ, ಜಾರಿದ್ರೆ ಅದರಲ್ಲಿ ಹಾಕಿಡ್ಬೋದು. ಈ ಥರ ನಮ್ಮಲ್ಲಿ ಗ್ಲಾಸಿನ ಬಾಟಲಲ್ಲಿ ಹಾಕಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ನೀವು ಬಳಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬಳಸಬೇಕು. ಹಸಿ ಒದ್ದೆ ಇರುವಂಥ ಸ್ಪೂನಿಂದ ಈ ತೊಕ್ಕುನ ತಗೋಬಾರ್ದು. ಊಟ ಮಾಡುವಾಗ ಡ್ರೈ ಆಗಿರೋ ಸ್ಪೂನಿಂದ ಬಳಸಿ. ನೀರಿಂದ ಸ್ವಲ್ಪ ದೂರ ಇಡಿ, ನೀರೆಲ್ಲ ಹತ್ತಬಾರ್ದು. ತುಂಬಾ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. 6 ರಿಂದ 7 ತಿಂಗಳು ಸಖತ್ತಾಗಿ ಯೂಸ್ ಮಾಡ್ಕೋಬೋದು. ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.